मूर्तिभिश्चेदसादनम् ॐ महागणपतये नमः। महागणपतये नमः। ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ಆಷಾಢ ಮಾಸದ 3ನೇ ಶುಕ್ರವಾರ. ಪ್ರತಿ ವರ್ಷ ನನ್ನ ಸ್ನೇಹಿತನ MRF ವೈಷ್ಣವಿ ಟೈರ್ಸ್ ಶೋರೂಮ್ನಲ್ಲಿ ಆಷಾಢ ಮಾಸದ 3ನೇ ಶುಕ್ರವಾರ ಚಾಮುಂಡೇಶ್ವರಿ ಮಹೋತ್ಸವ ಅಥವಾ ಚಾಮುಂಡೇಶ್ವರಿ ಹಬ್ಬ, ಚಾಮುಂಡೇಶ್ವರಿ ಪೂಜೆಯನ್ನು ಮಾಡ್ತಾರೆ. ಅದಕ್ಕೆ ಪ್ರಸಾದಕ್ಕೆ ಎಲ್ಲ ಪಾತ್ರೆಗಳು, ಪದಾರ್ಥಗಳು ಎಲ್ಲವೂ ಬಂದಿವೆ. ಏನೇನು ಮಾಡಿದ್ದಾರೆ ಅನ್ನೋದನ್ನೆಲ್ಲ ನಾನು ಮುಂದೆ ಕಾರ್ಯಕ್ರಮದಲ್ಲಿ ತೋರಿಸ್ತಾ ವಿಡಿಯೋ ಮಾಡ್ತಾ ಹೋಗ್ತೀನಿ. ನಾನು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ, ಅಮ್ಮನವ್ರ ದರ್ಶನ ಮಾಡ್ಕೊಂಡಿದ್ದಕ್ಕೆ ಬಂದೆ. ಈಗ ಬೆಳಗ್ಗೆ 6:30. ಈಗ ಅಡಿಗೆ ಭಟ್ರು ಇನ್ನೂ ಬಂದಿಲ್ಲ. ಮುಂದೆ ಏನೇನು ನಡೆಯುತ್ತೆ ಅನ್ನೋದನ್ನೆಲ್ಲ ಸವಿಸ್ತಾರವಾಗಿ ತೋರಿಸ್ತೀನಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ನ ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತೆ ತಡ, ಬನ್ನಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಈ MRF ವೈಷ್ಣವಿ ಟೈರ್ಸ್ ಶೋರೂಮ್ ಮೈಸೂರು ಬನ್ನೂರು ನ್ಯಾಷನಲ್ ಹೈವೇನಲ್ಲಿದೆ. ನೀವು ಇಲ್ಲಿಗೆ ಬಂದು ನಿಮ್ಮ ವಾಹನಗಳಿಗೆ, ದ್ವಿಚಕ್ರ ವಾಹನ, 4 ಚಕ್ರ ವಾಹನ, ಭಾರಿ ವಾಹನಗಳಿಗೆ ಟೈರನ್ನು ಹಾಕಿಸ್ಕೋಬೋದು. ಎಲ್ಲ ತರಹದ MRF ಎಕ್ಸ್ಕ್ಲೂಸಿವ್ ಟೈರ್ಸ್ಗಳು ಇಲ್ಲಿ ಸಿಗುತ್ತವೆ. ಇದುವರೆಗೂ ನೀವು ಇಲ್ಲಿಗೆ ಬರದೇ ಹೋದರೆ ಖಂಡಿತ ಬನ್ನಿ, ಒಳ್ಳೆ ಸರ್ವಿಸ್ ಕೂಡ ಸಿಗುತ್ತೆ. ನಮ್ಮ ಮ್ಯಾನೇಜರ್ ಆಗಲಿ, ನಮ್ಮ ಮೆಕ್ಯಾನಿಕಲ್ ಮ್ಯಾನ್ ಆಗಲಿ ತುಂಬ ಚೆನ್ನಾಗಿ ನಿಮಗೆ ಪ್ರತಿಯೊಂದರಲ್ಲೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ನಿಮಗೆ ಟೈರನ್ನು ಸಹ ಫಿಕ್ಸ್ ಮಾಡಿಕೊಡ್ತಾರೆ. ಮತ್ತೆ ಆಗ್ತಾಡ, ಮರೆಯದೆ ಒಮ್ಮೆ ಭೇಟಿ ಕೊಡಿ. ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ನನ್ನ ಸ್ನೇಹಿತ ಸುಬ್ರಹ್ಮಣ್ಯಂ ಹಾಗೂ ಅವನ ಶ್ರೀಮತಿ. ಬನ್ನಿ, ಕಾರ್ಯಕ್ರಮ ಮುಂದುವರಿಯುತ್ತೆ. ನೋಡಿ, ಈಗ ಅರ್ಚಕರು ಬಂದು ಪೂಜಾ ಕೈಂಕರ್ಯಗಳನ್ನ ಪ್ರಾರಂಭ ಮಾಡಿದ್ದಾರೆ. ನನ್ನ ಸ್ನೇಹಿತ ಹಾಗೂ ಅವನ ಶ್ರೀಮತಿ ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬನ್ನಿ, ಪೂಜೆ ಮಾಡೋದನ್ನು ನಾವು ಸಹ ಸ್ವಲ್ಪ ಹೊತ್ತು ನೋಡೋಣ. कात्यायनाय विद्महे कन्याकुमारी धीमहि तन्नो दुर्गे प्रचोदयात्। महालक्ष्मी विद्महे विष्णुपत्नी धीमहि तन्नो महालक्ष्मी प्रचोदयात्। रत्नपत्नी विद्महे महाभाण्डी धीमहि तन्नो सरस्वती प्रचोदयात्। महाकाली महासरस्वती महालक्ष्मी स्वरूपिणी त्रिगुणात्मिका चामुण्डेश्वर्यै नमः। तस्मिन् पुष्पे मे ओं भुवो ओं भुवः सों भूर्भुवः स्वः चामुण्डेश्वर्यै नमः। भूर्भुवः स्वः आवाहयामि स्थापयामि पूजयामि। ನೋಡಿ, ಪೂಜಾ ಕೈಂಕರ್ಯ ಎಲ್ಲ ಮುಗಿತು. ಮುತ್ತೈದೆಯರು ಬಂದಿದ್ದರು, ಹರಿಸಿದ್ರು. ಮತ್ತು ಇವರು ನಮ್ಮ ಸುಬ್ರಹ್ಮಣ್ಯಂ ಅವರ ಹೆಣ್ಣು ಕೊಟ್ಟಂಥ ಅತ್ತೆ, ಹಾಗೆ ನಮ್ಮ ಜೈ ಗಣೇಶ ಬಳಗದ ಸ್ನೇಹಿತರು ಎಲ್ಲ ಬಂದಿದ್ದರು. ಈಗ ಪೂಜಾ ಕೈಂಕರ್ಯ ಎಲ್ಲ ಮುಗಿತು. ಪ್ರಸಾದ ವಿತರಣೆ ಕಡೆಗೆ ಹೋಗೋಣ, ಬನ್ನಿ. ಪ್ರಸಾದದ ವಿತರಣೆಯಲ್ಲಿ 100 kg ಟೊಮೆಟೊ ಬಾತು, 50 kg ಕೇಸರಿ ಬಾತು, 5 kg ಮೊಸರನ್ನ ಮಾಡಿಸಿದ್ರು. ಅದ್ಭುತವಾಗಿತ್ತು ಎಲ್ಲ. ಈ ಪ್ರಸಾದದ ಕಾರ್ಯಕ್ರಮದಲ್ಲಿ ಪ್ರಮುಖ ಆಕರ್ಷಣೆಯ ಕೇಂದ್ರ ಮತ್ತೊಂದು ಅಂತಂದರೆ ನಮ್ಮ ಶೋರೂಮ್ನ ಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ. ಆ ಸರ್ಕಾರಿ ಶಾಲೆಯ ಮಕ್ಕಳೆಲ್ಲರೂ ಬಂದು ಪ್ರಸಾದವನ್ನು ಇಸ್ಕೊತಾರೆ. ಬಹಳ ಶಿಸ್ತಿನಿಂದ ಬರ್ತಾರೆ. ಬಹಳ ಚೆನ್ನಾಗಿರುತ್ತೆ. ಅನ್ನದಾನವ ಮರೆಯದಿರು, ಮಾಡಿ ಎಂದು ನೀ ಕೆಡದಿರು ಅಂತ ಹಿರಿಯರು ಹೇಳ್ದಂಗೆ ದಾನದಲ್ಲೇ ಶ್ರೇಷ್ಠವಾದದ್ದು ಅನ್ನದಾನ, ವಿದ್ಯಾದಾನ ಮತ್ತು ಕನ್ಯಾದಾನ. ಈ 3 ದಾನಗಳಿಗಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ ಅಂತ ದಾಸರು ಅವತ್ತೇ ಹೇಳ್ಬಿಟ್ಟಿದ್ದಾರಲ್ವ. ಅನ್ನದಾನವನ್ನು ಮಾಡಿ ಯಾರಿಗೆ ಕೆಟ್ಟವರಿದ್ದಾರೆ? ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾನೆ. ದಾನದಲ್ಲಿ ಅತ್ಯುನ್ನತ ಸ್ಥಾನವನ್ನೇ ಪಡೆದದ್ದು ಅನ್ನದಾನ, ವಿದ್ಯಾದಾನ, ಕನ್ಯಾದಾನ ಅಲ್ವೇನ್ರಿ? ಅಂತಹ ಶ್ರೇಷ್ಠವಾದ ದಾನವನ್ನು ಪ್ರತಿ ವರ್ಷ ನನ್ನ ಸ್ನೇಹಿತ ಮಾಡ್ತಾನೆ.
ಶೋರೂಮ್ನಲ್ಲಿ ಎಲ್ಲ ತರಹದ ಚಕ್ರಗಳು ಸಿಗುತ್ತೆ. ತ್ರಿಚಕ್ರ ವಾಹನ, ದ್ವಿಚಕ್ರ ವಾಹನ, 4 ಚಕ್ರ ವಾಹನ ಮತ್ತು ಭಾರಿ ವಾಹನಗಳ ಚಕ್ರಗಳು ಅಂದರೆ ಟೈರ್ಗಳು ಸಿಗುತ್ತೆ. ನೀವು ಬನ್ನಿ, ಒಮ್ಮೆ ಭೇಟಿ ಕೊಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ಹಾಗೆ ನಮ್ಮ ಮ್ಯಾನೇಜರ್ ಮಹೇಶ್ ಮತ್ತು ನಮ್ಮ ಮೆಕ್ಯಾನಿಕ್ ಹೀಮ್ಯಾನ್ ತುಂಬ ಸಹಕಾರ ಕೊಡ್ತಾರೆ. ನೀವು ಒಮ್ಮೆ ಬಂದು ಇಲ್ಲಿ ಸರ್ವಿಸ್ನ ನೋಡಿ ನಂತರ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ಮರೆಯದೆ ನಮಗೆ ತಿಳಿಸಿ. ಬರ್ತೀರಾ ಅಲ್ವಾ? ಖಂಡಿತ ಬನ್ನಿ, ಒಮ್ಮೆ ಭೇಟಿ ಕೊಡಿ. ಇಲ್ಲಿ ಎಲ್ಲ ತರಹದ ಟೈರ್ಗಳು ಸಿಗುತ್ತವೆ. ಟೈರ್ಗಳಿಲ್ಲ ಅನ್ನೋ ಮಾತೇ ಇಲ್ಲ. ಏನಾದರೂ ಡ್ಯಾಮೇಜ್ ಆಗಿದ್ದರೂ ಸಹ ಅವರು ವಾಪಸ್ಸು ತರಿಸಿ ಕೊಡ್ತಾರೆ. ನಮ್ಮ ಜೈ ಗಣೇಶ ಕುಟುಂಬದ ಸ್ನೇಹಿತರೆಲ್ಲರೂ ಪಾಲ್ಗೊಂಡು ಎಲ್ಲ ಸಹಾಯ ಮಾಡಿದ್ರು ಪ್ರಸಾದ ವಿತರಣೆ ಮಾಡೋದರಲ್ಲಿ. ಇನ್ನು ಪ್ರಸಾದ ಮಾಡಿಸೋದ್ರಲ್ಲಿ ಇದೆಲ್ಲ ಒಂದೇ ಪ್ರಮುಖ ಇದು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಎಲ್ಲ ಟೈರ್ಗಳು ಇದ್ದಾವೆ. ಎಲ್ಲ MRF ಮಾತ್ರ. MRF ಬಿಟ್ಟು ಮತ್ತೊಂದು ಟೈರ್ ಇಲ್ಲಿ ಮಾರಾಟ ಮಾಡೋದಿಲ್ಲ. ಬನ್ನಿ, ಭೇಟಿ ಕೊಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನೀವು ಹಾಕಿಸ್ಕೊಂಡು ಅವರ ಸರ್ವಿಸ್ನ ನೋಡಿ ನಂತರ ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ನೋಡಿ, ಇಲ್ಲಿ ಪ್ರಸಾದದ ಮತ್ತೊಂದು ಪಾತ್ರೆ ಇದೆ. 2 ಪಾತ್ರೆಯಲ್ಲಿ ಮಾಡಿತ್ತು 50 kg. ನೋಡಿ, ಇವರು ನಮ್ಮ ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರ್ ಮಹೇಶ್, ಅವನು ಮೆಕ್ಯಾನಿಕ್ ಹೀಮ್ಯಾನ್. ತುಂಬ ಕಷ್ಟಪಡ್ತಾರೆ ರೀ. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅವರು ನೈಟ್ ವಾಚ್ಮ್ಯಾನು ಅಲ್ಲೇ ಇರ್ತಾರೆ, ಗೋಪಾಲ್ ಅಂಕಲ್ ಅಂತ. ಒಳ್ಳೆ ಮನುಷ್ಯರು ಎಲ್ಲರೂ, ಒಳ್ಳೆ ಹುಡುಗರು, ತುಂಬ ಸಹಕಾರ ಕೊಡ್ತಾರೆ. ಒಮ್ಮೆ ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಕೊಟ್ಟು ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಬರ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು. ಜೈ ಗಣೇಶ.